good morning. So welcome back to my YouTube channel. Today what I'm going to show you is my face shaving routine. ನಾನು ಹೆಂಗೆ ಮಾಡ್ತೀನಿ ಅಂದರೆ ಎವ್ರಿ 15 days ಆರ್ 1 month. ನನಗೆ ಜಾಸ್ತಿ ಫೇಶಿಯಲ್ ಹೇರ್ ಗ್ರೋತ್ ಇಲ್ಲ. ಆ್ಯಸ್ ಯು ಕ್ಯಾನ್ ಸಿ ಇದು ನಾನು ಮಾಡಿ ಆಲ್ಮೋಸ್ಟ್ 1 month ಆಗಿದೆ. ನನಗೆ ಜಾಸ್ತಿ ಫೇಶಿಯಲ್ ಹೇರ್ ಬಂದಿಲ್ಲ. ಬಟ್ ಇಲ್ಲಿ ಕಾಣಿಸಲ್ಲ ಅಂತ ಅಲ್ಲಿ ಫೇಶಿಯಲ್ ಹೇರ್ ಇಲ್ಲ ಅಂತಲ್ಲ, ಬಂದಿದೆ. ಯಾವಾಗ ಗೊತ್ತಾಗುತ್ತೆ ಅಂದರೆ ಮೇಕಪ್ ಮಾಡ್ಕೊಳ್ಳೋವಾಗ ನಮ್ಗೆ ಗೊತ್ತಾಗುತ್ತೆ. ಏನು ಅದು ಬೇಸ್ ಅಷ್ಟು ಸ್ಮೂತಾಗಿ ಬರೋಲ್ಲ. ಆ್ಯಂಡ್ ಆಲ್ಸೋ ಈ ಗೈಸ್ ಕ್ಯಾನ್ ಸಿ ಹಿಯರ್ ನಂದು ಐಬ್ರೋ ಇಲ್ಲೆಲ್ಲ ಬೆಳೆದ್ಬಿಟ್ಟಿದೆ. ಸೊ ಇವತ್ತು ನಾನು ಐಬ್ರೋ ಶೇಪಿಂಗ್ ಆ್ಯಂಡ್ ಫೇಸ್ ಶೇವಿಂಗ್ನ ತೋರಿಸ್ತೀನಿ. ಸೊ ಫಸ್ಟ್ಗೆ ನಾವು ತೊಗೋಬೇಕಾಗಿರೋದು ರೇಸರ್ ಯಾವ ಕಂಪ್ನಿದು ಅಂತ ನಾನು ಮೆನ್ಷನ್ ಮಾಡೋಕ್ಕೋಗಲ್ಲ, ಬಿಕಾಸ್ ನಾನು ಯೂಸ್ ಮಾಡೋದು ಬೆಗಾ ಅವ್ರದ್ದು, ಇವತ್ತು ಯೂಸ್ ಮಾಡ್ತಿರೋದು ಬೆಗಾ ಅವ್ರದ್ದು. ಆ್ಯಂಡ್ ಆಲ್ಸೋ ನಾನು ಚಾಮಸಿ ಅವ್ರದ್ದು ಯೂಸ್ ಮಾಡಿದ್ದೀನಿ, ಅದು ಚೆನ್ನಾಗಿದೆ. ಅದು ನನ್ನ ಹತ್ರ ಖಾಲಿ ಆಗೋಗಿದೆ. ಅದು ಸ್ವಲ್ಪ ರಸ್ಟ್ ಇದ್ದಿದ್ದು, ಕ್ಲೀನಾಗಿ ಯೂಸ್ ಮಾಡಿಲ್ಲ, ಆಮೇಲೆ ಕ್ಲೀನಾಗಿ ಸ್ಟೋರ್ ಮಾಡಿರಲಿಲ್ಲ ನಾನು ಅದನ್ನು. ಸೊ ರಸ್ಟ್ ಇಡ್ತಿತ್ತು. ಸೊ ಇವತ್ತು ಹೊಸದು ಆರ್ಡರ್ ಮಾಡಿದ್ದೆ, ಬೆಗಾ ಅವ್ರದ್ದು ಟ್ರೈ ಮಾಡೋಣ ಅಂತ. ಸೊ ಐಮ್ ಟ್ರೈಯಿಂಗ್ ದಿಸ್. ನೋಡ್ಬೋದು, ದಿಸ್ ಇಸ್ ನ್ಯೂ ರೇಸರ್. ಇದ್ರಲ್ಲಿ ಏನೂ ಕಲೆ ಏನೂ ಇಲ್ಲ. ಆಮೇಲೆ ನ್ಯೂ ರೇಸರ್, ಇದು ಯೂಸ್ ಮಾಡಿಲ್ಲದೆ ಇರೋದು. ಸೊ ಆ್ಯಂಡ್ ಆಲ್ಸೋ ನೀವು ತೊಗೊಳ್ಬೇಕಾದ್ರೆ ಈಗ 99 rupeesಗೆ 3 ಅನ್ನೋದೆಲ್ಲ ಇರುತ್ತೆ ಲೋಕಲ್ ಶಾಪ್ಸಲ್ಲಿ. ಅದೆಲ್ಲ ತೊಗೊಳಕ್ಕೆ ಹೋಗಬೇಡಿ ನೀವು. ಅದು ಕಟ್ಟಾಗೋ ಚಾನ್ಸ್ ಇರುತ್ತೆ. ಅದು ಹೆಂಗಿರುತ್ತೆ ಅಂತ ಸ್ಟ್ರೇಟ್ ಇರುತ್ತೆ, ಈ ಥರ ಜಿಗ್ಝ್ಯಾಗ್ ಇರಲ್ಲ. ಯು ಕ್ಯಾನ್ ಸಿ ಇದು ಜಿಗ್ಝ್ಯಾಗ್, ಈ ಥರ ಜಿಗ್ಝ್ಯಾಗ್ ಇರಲ್ಲ, ಸ್ಟ್ರೇಟಾಗಿರುತ್ತೆ. ಸ್ಟ್ರೇಟಾಗಿದ್ದಾಗ ಏನಾಗುತ್ತೆ, ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸ್ಕಿನ್ ಇಲ್ಲಿ ಮಾಡಬೇಕಾದ್ರೆಲ್ಲ ಕಟ್ಟಾಗೋ ಚಾನ್ಸ್ ಇರುತ್ತೆ. ಸುಮ್ಮನೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಯಾಕೆ ಅದೆಲ್ಲ ತೊಗೊಬೇಡಿ. ಕಡಿಮೆ ದುಡ್ಡಂತ ಒಂದು 100 rupees ಎಕ್ಸ್ಟ್ರಾ ಕೊಟ್ಟರು ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿರೋ ಬ್ರ್ಯಾಂಡ್ಸ್ಗೆ ಹೋಗಿ. ಸೊ ನಾನು ಸ್ಟಾರ್ಟ್ ಮಾಡ್ತೀನಿ. ಮತ್ತು ಏನಂದರೆ, ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸುಮ್ಮನೆ ಹಾಗೆ ಸ್ಟಾರ್ಟ್ ಮಾಡೋದಬಾರ್ದು. ಫಸ್ಟ್ ಮುಖನ ಕ್ಲೀನಾಗಿ ಕ್ಲೆನ್ಸ್ ಮಾಡ್ಕೋಬೇಕು. ಕ್ಲೆನ್ಸ್ ಮಾಡಿ ಆದಮೇಲೆ ಏನು, ಜಸ್ಟ್ ನೋಡ್ಕೊಳ್ಳಿ ನಿಮ್ಮ ಡೈರೆಕ್ಷನ್ ಯಾವ ಕಡೆ ಇದೆ, ಹೇರ್ ಗ್ರೋತ್ ಡೈರೆಕ್ಷನ್ ಅಂತ. ನಂದು ಹಿಂಗಿದೆ. ಆಮೇಲೆ ಎಲ್ಲರದು ಆಲ್ಮೋಸ್ಟ್ 90% ಎಲ್ಲರದ್ದು ಗ್ರೋತ್ ಹಿಂಗೆ ಇರುತ್ತೆ. ಸೊ ನೀವೇನು ಮಾಡಬೇಕು, ಆಪೋಸಿಟ್ ಹಿಂಗೆ ಶೇವ್ ಮಾಡೋಕ್ಕೆ ಹೋಗ್ಬಾರ್ದು. ಹೇರ್ ಗ್ರೋತ್ ಹಿಂಗಿದ್ರೆ ಹಿಂಗೆ ಶೇವ್ ಮಾಡೋಕ್ಕೆ ಹೋಗ್ಬೋದು. ಹಿಂಗೆ ಶೇವ್ ಮಾಡಿದ್ರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸೈಡ್ ಎಫೆಕ್ಟ್ಸ್ ಅಂದರೆ ಏನಂತಾರೆ, ಹೇರ್ ಗ್ರೋತ್ ಜಾಸ್ತಿ ಆಗೋದು, ಮತ್ತು ಡ್ಯಾಮೇಜ್ ಆಗೋದು, ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಸೊ ಡೈರೆಕ್ಷನ್ ನೋಡಿಕೊಂಡು ನೀವು ಇದು ಮಾಡಬೇಕು. ಆಲ್ಸೋ ಸುಮ್ಮನೆ ರಾ ಫೇಸಲ್ಲಿ ಇದು ಮಾಡಬಾರ್ದು. ಯೂಸ್ ಗುಡ್ ಮಾಯ್ಶ್ಚರೈಸರ್ ಆರ್ ಆಲೋವೆರಾ ಜೆಲ್. ಆಲೋವೆರಾ ಜೆಲ್ಲು ಚೆನ್ನಾಗಿರುತ್ತೆ. ನಾನು ಇಷ್ಟು ದಿನ ಆಲೋವೆರಾ ಜೆಲ್ಲೇ ಯೂಸ್ ಮಾಡ್ತಿದ್ದೆ. ಇವಾಗ ನಾನು ಮಾಯ್ಶ್ಚರೈಸರ್ ಆರ್ ಏನಂತಾರೆ ಇದಕ್ಕೆ ಏನು ವಾಟರ್ ಬೇಸ್ಡ್ ಮಾಯ್ಶ್ಚರೈಸರ್ ಇರುತ್ತಲ್ಲ, ನಾನು ಯೂಸ್ ಮಾಡ್ತಿರೋದು ಇವತ್ತು ಲವ್ ಅರ್ತ್ ಅವ್ರದ್ದು ಹೈಡ್ರೋ ಬೂಸ್ಟ್ ಲೈಟ್ ವೆಯ್ಟ್ ಮಾಯ್ಶ್ಚರೈಸರ್, ಆಯಿಲ್ ಫ್ರೀ, ಲೈಟ್ ವೆಯ್ಟ್ ಆ್ಯಂಡ್ ನಾನ್ ಗ್ರೀಸಿ ಫಾರ್ಮುಲಾ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಇದನ್ನು ಯೂಸ್ ಮಾಡ್ತೀನಿ, ಲವ್ ಅರ್ತ್ ಅವ್ರದ್ದು. ಗೈಸ್ ಕ್ಯಾನ್ ಚೆಕ್ ಔಟ್ ದೇರ್ ಏನೋ ವೆಬ್ಸೈಟ್. ಸೊ ನಾನು ಇದನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ ಫುಲ್ ಫೇಸು. ಮೇಯ್ನ್ ಎಲ್ಲಿ ಶೇವ್ ಮಾಡ್ತೀವಿ ಅಲ್ಲಿ ಜಾಸ್ತಿ. ನಾನು ವಿಡಿಯೋ ನೋಡ್ಕೊಂಡು ಶೇವ್ ಮಾಡಿದ್ರೆ ಆಗಲ್ಲ, ಆಮೇಲೆ ಕರೆಕ್ಟಾಗಿ ಬರೋಲ್ಲ. ಸೊ ನನ್ನಿಂದ ಇಲ್ಲಿ ಮಿರರ್ ಇಟ್ಕೊಂಡಿದ್ದೀನಿ. ಸೊ ಅದನ್ನು ನೋಡಿಕೊಂಡು ನಾನು ಶೇವ್ ಮಾಡ್ತೀನಿ. ಸೊ ನಾನು ಏನು ಮಾಡ್ತೀನಿ, ಸ್ಕಿನ್ ಇರುತ್ತಲ್ಲ, ಸ್ಕಿನ್ನ ಹೀಗೆ ಎಳ್ಕೊತೀನಿ. ಎಳ್ಕೊಂಡು ಅದನ್ನು ನಿಮ್ಗೆ ಕಾಣಿಸುತ್ತೋ ಇಲ್ವೋ ಅಂತ ನಾನು ಶೇವ್ ಮಾಡ್ತೀನಿ. ನೀವು ನೋಡ್ಬೋದು ಅಲ್ಲಿ ಎಷ್ಟು ಬರ್ತಿದೆ ಅಂತ. ನನ್ನ ಮುಖದಲ್ಲಿ ಕಾಣಿಸ್ತಾನೆ ಇರಲಿಲ್ಲ ಇಷ್ಟು ಹೇರ್ ಇದೆ ಅಂತ. ಕಾಣಿಸ್ತಿದೆಯಾ ನಿಮಗೆ? ಯು ಕ್ಯಾನ್ ಸಿ ಹಿಯರ್ ಎಷ್ಟಿದೆ ಅಂತ ನಾನು ತೋರಿಸ್ತೀನಿ. ಎಷ್ಟು ಡೆಡ್ ಸ್ಕಿನ್ ಬಂದಿದೆ, ಎಷ್ಟು
ಹೇರ್ ಬಂದಿದೆ ಅಂತ ನೀವು ನೋಡ್ಬೋದು. ಸೊ I'll to complete my face like this. ಡೆಡ್ ಸ್ಕಿನ್ನು ಬರುತ್ತೆ ತುಂಬ ಚೆನ್ನಾಗಿ ಶೇವ್ ಮಾಡೋದ್ರಿಂದ. ಆ್ಯಂಡ್ ಶೇವಿಂಗ್ ಮಾಡಿ ಆದಮೇಲೂ ಸಹ ಹಾಗೆ ಬಿಟ್ಬಿಡಬಾರ್ದು. ಸ್ಕಿನ್ನ ಡ್ಯಾಮೇಜ್ ಆಗೋ ಚಾನ್ಸ್ ಆಗಲೂ ತುಂಬ ಇರುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಆಲೋವೆರಾ ಜೆಲ್ ಇರುತ್ತಲ್ಲ, ಆಲೋವೆರಾ ಜೆಲ್ ಯೂಸ್ ಮಾಡಿ ಅವ್ರ ಯಾವ್ದಾದ್ರು ಮಾಯ್ಶ್ಚರೈಸರ್ ಯೂಸ್ ಮಾಡಿ ಚೆನ್ನಾಗಿರುತ್ತೆ ನಿಮ್ಮ ಸ್ಕಿನ್. ಮೇಕಪ್ ಮಾಡ್ಕೊಳ್ಬೇಕು ಅನ್ನುವಾಗ ಮೇಕಪ್ ಚೆನ್ನಾಗಿ ಕೂರುತ್ತೆ. ಹೇರಿ ಟೆಕ್ಸ್ಚರ್ ಇಲ್ಲ ಅಂದರೆ ಮೇಕಪ್ ತುಂಬ ಚೆನ್ನಾಗಿ ಕೂರುತ್ತೆ. ಸೊ ನಂದು ಈ ಕಡೆ ಆಯಿತು, ಈ ಕಡೆ ಆಯಿತು. ನಾನು ನಿಮಗೆ ಗ್ಲಾಸಲ್ಲಿ ತೋರಿಸ್ತೀನಿ. ನಾನಿವಾಗ ಫೋರ್ಹೆಡ್ ಮಾಡ್ಕೋತೀನಿ. ಹಚ್ಕೋತೀನಿ ಮಾಯ್ಶ್ಚರೈಸರ್. I'll start and hold this. ಎಷ್ಟು ಡೆಡ್ ಸ್ಕಿನ್ ಬರ್ತಿದೆ, ಎಷ್ಟು ಹೇರ್ ಬರ್ತಿದೆ, ಯು ಕ್ಯಾನ್ ಸಿ. ಐಬ್ರೋ ಹತ್ರ ಮಾಡ್ಕೋಬೇಕಾದ್ರೆ ತುಂಬ ಹುಷಾರಾಗಿರಬೇಕು, ಯಾಕಂದರೆ ಐಬ್ರೋಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಹುಷಾರಾಗಿದ್ರೂ ಸಾಲಲ್ಲ ಐಬ್ರೋ ಹತ್ರ ಮಾಡ್ಕೋಬೇಕಾದ್ರೆ. ಸೊ ಬಿ ಕೇರ್ಫುಲ್. ನಾನು ಇನಿಷಿಯಲ್ ಡೇಸಲ್ಲಿ ಮಾಡ್ಕೋಬೇಕಾದ್ರೆ ಒಂದ್ಸಲ ಐಬ್ರೋ ಎತ್ಕೊಂಡ್ಬಿಟ್ಟಿದ್ದೆ. ಸೊ ಇದರಿಂದ ಹೇಳ್ತಾ ಇದ್ದೀನಿ, ಬಿ ಕೇರ್ಫುಲ್ ವಿತ್ ಅರೌಂಡ್ ಯುವರ್ ಐಬ್ರೋಸ್. ಇಲ್ಲಿ ನೋಡ್ಬೋದು, ಇಲ್ಲಿ ನನಗೆ ಹೇರ್ ಇದೆ ಅಂತ. ಹಿಯರ್ ಯು ಕ್ಯಾನ್ ಸಿ. ನಾನು ಇದನ್ನು ನಾನು ಜಾಸ್ತಿ ಪಾರ್ಲರ್ಗೆಲ್ಲ ಹೋಗಲ್ಲ ಫಾರ್ ಐಬ್ರೋ ಮಾಡಿಸ್ಕೊಳ್ಳೋಕ್ಕೆ ಎಲ್ಲ. ನಾನು ಹಿಂಗೆ ಮನೆಯಲ್ಲೇ ಮಾಡ್ಕೊಂಬಿಡ್ತೀನಿ. ಹೋದರೆ ಒಂದು 4 months 5 months ಹಂಗೆ ಒಂದ್ಸಲ ಹೋಗೋದು. ಶೇಪ್ ಹಾಳಾಗಿದೆ, ಶೇಪ್ ಹೋಗಿದೆ, ಮಾಡಿಸ್ಕೊಳ್ಳೇಬೇಕು ಶೇಪ್ ಬರೋಕ್ಕೆ ಅನ್ನೋವಾಗ ಮಾತ್ರ ಹೋಗೋದು ನಾನು ಪಾರ್ಲರ್ಗೆ. ನನಗೆ ನನ್ನ ಐಬ್ರೋ ತುಂಬ ಡಿಫೈನ್ ಆಗಿರೋ ಲೈಕ್ ಸಿಕ್ಕಾಪಟ್ಟೆ ಶಾರ್ಪ್ ಎಡ್ಜ್ ಬರೋದು ನನಗೆಲ್ಲ ಇಷ್ಟ ಅಲ್ಲ. ನನಗೆ ಇಷ್ಟ. ಸೊ ಇಷ್ಟೇ ನಾನು ಮಾಡ್ಕೊಳ್ಳೋದು. ಬ್ಯಾಕ್ಗ್ರೌಂಡ್ ವಾಯ್ಸ್ ಇಗ್ನೋರ್ ಮಾಡಿ, ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ. ನಾನು ಎಷ್ಟು ಸಲ ಕಂಪ್ಲೇಂಟ್ ಮಾಡಿದ್ದೀನಿ ಅದನ್ನು. ನೋಡಿ ಏನು ಅನ್ಕೊಂಡಿದ್ದಾರೆ ಅವ್ರ ಬಗ್ಗೆ. ದಿಸ್ ಇಸ್ ಮೈ ಐಬ್ರೋಸ್. ಇಷ್ಟು ನನ್ನ ಐಬ್ರೋಸ್ ಮಾಡ್ಕೊಳ್ಳೋದು. ಸೊ ಇದು ನಮ್ಮದು ಐಬ್ರೋ ಶೇವಿಂಗ್ ರೊಟೀನ್. ಸೊ ಇಷ್ಟು ನಾನು ಐಬ್ರೋ ಮಾಡ್ಕೊಳ್ಳೋದು.
ಇದಾದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಅಗೇನ್ ಐ ವಾಶ್ ಮೈ ಫೇಸ್ ವಾಶ್ ಮಾಡಿ ಮತ್ತೆ ಸನ್ಸ್ಕ್ರೀನ್ ಮಾಯ್ಶ್ಚರೈಸರ್ ಎಲ್ಲ ಹಚ್ಕೊಳ್ತೀನಿ. ಹಚ್ಕೊಂಡು ಆದಮೇಲೆ ನಾನು ಅಂದರೆ ಅವಾಗ ಮಾತ್ರ ಹಚ್ಕೋಬೇಕಂತಿಲ್ಲ. ಓಕೆ, ಆ ದಿನದಲ್ಲಿ ಇವತ್ತು ಮಾರ್ನಿಂಗ್ ಶೇವ್ ಮಾಡಿದ್ದೀನಿ ಅಂದರೆ ನಾನು ಆಫ್ಟರ್ನೂನ್ ಹಚ್ಕೋತೀನಿ, ಈವ್ನಿಂಗ್ ಹಚ್ಕೋತೀನಿ, ನೈಟ್ ಮಲಗಬೇಕಾ ಸ್ಕಿನ್ ಕೇರ್ ರೋಟೀನಲ್ಲಿ ಹಚ್ಕೋತೀನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಶೇವ್ ಮಾಡಿದ ದಿನ ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ನ ಕೇರ್ ಮಾಡಬೇಕು, ಅದರ್ವೈಸ್ ಮಾರ್ಕ್ಸ್ ಬರುತ್ತೆ. ಮಾರ್ಕ್ಸ್ ಇನ್ ಅ ಸೆನ್ಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸ್ಕಿನ್ ಡ್ರೈ ಆಗೋಕ್ಕೆ ಬಿಡಬಾರ್ದು ಅಷ್ಟೇ. ಸೊ ಯು ಕ್ಯಾನ್ ಸಿ ಮೈ ಐಬ್ರೋಸ್ ಮೊದಲು ಹೆಂಗಿತ್ತು ಇವಾಗ ಹೆಂಗಿತ್ತು ಅಂತ. ಸೊ ದಿಸ್ ಇಸ್ ಎಟ್ ಫಾರ್ ದಿಸ್ ವಿಡಿಯೋ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ಇನ್ನೂ ಹೀಗೆ ಕಂಟೆಂಟ್ಸ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್. ಸೊ ಪ್ಲೀಸ್ ನಿಮಗೇನಾದರೂ ಸಜೆಷನ್ಸ್ ಬೇಕಂತಿದ್ರೆ ಕಮೆಂಟ್ ಮಾಡಿ. ನಾನು ಐ ಬಿ ಹ್ಯಾಪಿ ಟು ಅಸಿಸ್ಟ್ ಯು ಆರ್ ಸಜೆಸ್ಟ್ ಯು. ಸೊ ದಟ್ಸ್ ಇಟ್ ಗೈಸ್. Bye. Hope you like the video. Bye. Take care.